ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ನಿರೀಕ್ಷೆಯ ಹೊಂಗಿರಣ ಸೂಸಿ ನವವರ್ಷ. ಅಭಿವೃದ್ಧಿ ಅಭಿಮಾನದ ಸಿಂಚನ, ಅವಗಣನೆ ಅಪಮಾನದ ಕೋಡಿ ಹರಿಸಿ ಸಾಗಿ ಹೋದ 2014 ಒಂದು ಪಕ್ಷಿನೋಟ. ಆಬಿದ್ ಹತ್ಯೆ, ಪೊಲೀಸ್ ಸರ್ಜನ್ರಿಂದ ವೈಜ್ಞಾನಿಕ ತಪಾಸಣೆ, ಹತ್ಯೆಗೆ 3 ವಿಧದ ಕತ್ತಿ ಬಳಕೆ. ಮಂಜೇಶ್ವರದಲ್ಲಿ ರಾಷ್ಟ್ರೀಯ ಕಬಡ್ಡಿ ಸಮಾರೋಪ, ಪುರುಷ ಮಹಿಳಾ ವಿಭಾಗದಲ್ಲಿ ದೆಹಲಿ ಹರಿಯಾಣಕ್ಕೆ ಪಟ್ಟ. ಆಹಾರ ಸಂಸ್ಕರಣೆ ಬಗ್ಗೆ ದ್ವಿದಿನ ತರಬೇತಿ 6-7ರಂದು ಮುಕ್ತ ಪ್ರವೇಶ. ಈಗ ವಾರ್ತೆಗಳ ವಿವರ. ತಳಂಗೆರೆ ನುಸ್ರತ್ ನಿವಾಸಿ ಸೈನುಲ್ ಆಬಿದ್ ಹತ್ಯಾ ಪ್ರಕರಣದಲ್ಲಿ ಮೃತದೇಹದ ಮಹಜರು ವರದಿಯನ್ನು ಪೊಲೀಸರು ಪರಿಶೀಲಿಸಿ ಮಾಹಿತಿ ಕಲೆ ಹಾಕಿದ್ದಾರೆ. ವರದಿಯನ್ನು ಪರಿಯಾರಂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ಗೋಪಾಲಕೃಷ್ಣ ಪಿಳ್ಳೆ ಅವರೇ ಖುದ್ದಾಗಿ ಆಗಮಿಸಿ ಬುಧವಾರ ಬೆಳಿಗ್ಗೆ ಕಾಸರಗೋಡ್ನ ನಗರ ಠಾಣೆಗೆ ಸಲ್ಲಿಸಿದ್ದಾರೆ. ವರದಿಯಲ್ಲಿ ಮಹತ್ವದ ಅಂಶಗಳನ್ನು ವೈದ್ಯರು ಉಲ್ಲೇಖಿಸಿದ್ದಾರೆನ್ನಲಾಗಿದೆ. ಆಬಿದ್ನ ದೇಹದಲ್ಲಿ 6 ಗಾಯಗಳಾಗಿದ್ದು, ಈ ಪೈಕಿ 1 ಗಾಯ ಕೈಯಲ್ಲಿ ಹಾಗೂ ಉಳಿದವು ಬೆನ್ನಿನಲ್ಲಿ ಆಗಿವೆ. ಕೃತ್ಯಕ್ಕೆ 2 ಅಥವಾ ಅದಕ್ಕಿಂತ ಹೆಚ್ಚು ಮಾರಕಾಸ್ತ್ರ ಬಳಸಿರಬಹುದೆಂದು ಉಲ್ಲೇಖಿಸಲಾಗಿದೆ. ಡಾಕ್ಟರ್ ಗೋಪಾಲಕೃಷ್ಣ ಪಿಳ್ಳೆಯವರು ಈ ಕುರಿತು ವರದಿ ಮಂಡಿಸುವ ಜೊತೆಗೆ ತನಿಖಾಧಿಕಾರಿಗಳಿಗೆ ಕೃತ್ಯದ ಸಾಧ್ಯತೆಯನ್ನು ಪ್ರದರ್ಶಿಸಿ ತಿಳಿಸಿದರು. ಈ ಮಧ್ಯೆ ಪ್ರಮುಖ ಆರೋಪಿಗಳ ಬಂಧನಕ್ಕೆ ಪೊಲೀಸರು ತೀವ್ರ ಕಾರ್ಯಾಚರಣೆ ನಡೆಸಿದ್ದರೂ ಇನ್ನೂ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಪ್ರಕರಣ ಸಂಬಂಧ ಒಟ್ಟು 5 ಪೊಲೀಸರ ವಶದಲ್ಲಿದ್ದು, ಇವರು ನೀಡುವ ಮಾಹಿತಿ ಅನ್ವಯ ತನಿಖೆ ಮುಂದುವರಿಯುತ್ತಿದೆ. ಆರೋಪಿಗಳು ಹೊರ ರಾಜ್ಯಗಳಲ್ಲಿ ಅವಿತಿರುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಸೈಬರ್ ಸೆಲ್ನ ನೆರವಿನಿಂದ ನಗರಕ್ಕೆ ಬರುವ STD ಕರೆಗಳ ಮೇಲೂ ನಿಗಾ ಇರಿಸಲಾಗುತ್ತಿದೆ. ಕಳೆದ 22ರಂದು ರಾತ್ರಿ 9ವರೆಗೆ ಕಾಸರಗೋಡ್ನ ಚಕ್ರ ಬಜಾರ್ನ ಬಳಿ ಆಬಿದ್ನನ್ನು ತಂಡವೊಂದು ಅಡ್ಡಗಟ್ಟಿ ಬರ್ಬರವಾಗಿ ಕೊಲೆಗೈದಿತ್ತು. ಮಂಜೇಶ್ವರದಲ್ಲಿ ನಡೆದ 41ನೇ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾಟದಲ್ಲಿ ದೆಹಲಿ ಹಾಗೂ ಹರಿಯಾಣ ತಂಡ ಚಾಂಪಿಯನ್ ಆಗಿ ಮೂಡಿಬಂದಿದೆ. ಪುರುಷರ ವಿಭಾಗದಲ್ಲಿ ದೆಹಲಿ ಸಾಯಿ ತಂಡ ಪ್ರಶಸ್ತಿ ಗೆದ್ದರೆ, ಮಹಿಳಾ ವಿಭಾಗದಲ್ಲಿ ಹರಿಯಾಣ ಜಯಗಳಿಸಿದೆ. ರಾಜ್ಯ ಕಬಡ್ಡಿ ಅಕಾಡೆಮಿಯ ನೇತೃತ್ವದಲ್ಲಿ ಕಾಸರಗೋಡು ಕಬಡ್ಡಿ ಅಸೋಸಿಯೇಷನ್ನ ಸಹಕಾರದೊಂದಿಗೆ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿತ್ತು. ಮಂಗಳವಾರ ರಾತ್ರಿ ಫೈನಲ್ ಪಂದ್ಯಗಳು ಜರುಗಿದವು. ಮಹಿಳಾ ವಿಭಾಗದಲ್ಲಿ ಹರಿಯಾಣ ದೆಹಲಿಯನ್ನು 18-12 ಅಂಕಗಳಿಂದ ಸೋಲಿಸಿ ಪ್ರಶಸ್ತಿ ಗೆದ್ದುಕೊಂಡಿತ್ತು. ಪುರುಷರ ವಿಭಾಗದಲ್ಲಿ ದೆಹಲಿ ತಮಿಳುನಾಡನ್ನು 45-26 ಅಂಕಗಳಿಂದ ಪರಾಭವಗೊಳಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಬಳಿಕ ನಡೆದ ಸಮಾರೋಪ ಕಾರ್ಯಕ್ರಮದಲ್ಲಿ ಉದ್ಯಮಿ ಡಾಕ್ಟರ್ ಮೊಹಮ್ಮದ್ ಇಬ್ರಾಹಿಂ ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿದರು. ಮಂಗಳೂರಿನ ಮೇಯರ್ ಮಹಾಬಲ ಮಾರ್ಲಾ, ಜಿಲ್ಲಾ ಪಂಚಾಯತ್ ಸದಸ್ಯ AKM ಅಶ್ರಫ್, ಹರಿಶ್ಚಂದ್ರ ಮಂಜೇಶ್ವರ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 29 ತಂಡಗಳು ಪಾಲ್ಗೊಂಡಿದ್ದವು. ಜಿಲ್ಲಾ ಕೈಗಾರಿಕಾ ಕೇಂದ್ರದ ಆಶ್ರಯದಲ್ಲಿ ಜಿಲ್ಲೆಯ ಆಹಾರ ಸಂಸ್ಕರಣಾ ಸಂಸ್ಥೆಗಳ ಉದ್ದಿಮೆಗಾರರಿಗೆ ದ್ವಿದಿನ ತಾಂತ್ರಿಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಜನವರಿ 6 ಹಾಗೂ 7ರಂದು ಕಾಸರಗೋಡು ಸ್ಪೀಡ್ವೇ ಇನ್ ಸಭಾಭವನದಲ್ಲಿ ಕಾರ್ಯಾಗಾರ ನಡೆಯಲಿದೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ತಜ್ಞ ತರಬೇತುದಾರರು ಪಾಲ್ಗೊಂಡು ತರಗತಿ ನಡೆಸುವರೆಂದು ಆಸಕ್ತರು ಜಿಲ್ಲಾ ಕೈಗಾರಿಕಾ ಕೇಂದ್ರವನ್ನು ಸಂಪರ್ಕಿಸಬಹುದೆಂದು ತಿಳಿಸಲಾಗಿದೆ. ಆಧುನಿಕ ಆಹಾರೋತ್ಪಾದನಾ ರೀತಿಗಳ ಬಗ್ಗೆ ಉತ್ಪನ್ನಗಳಿಗಾಗಿ ಅವಲಂಬಿಸಬೇಕಾದ ನೂತನ ತಾಂತ್ರಿಕ ವಿದ್ಯೆ ಬಳಸಿ ಪ್ರಸ್ತುತ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಸೂಕ್ತ ಮಾಹಿತಿ ದೊರಕುವುದು. ಆಹಾರ ಉತ್ಪಾದನಾ ಕ್ಷೇತ್ರದ ಉದ್ದಿಮೆದಾರರಿಗೆ ಮುಕ್ತ ಪ್ರವೇಶ ಕಲ್ಪಿಸಲಾಗಿದೆ ಎಂದು ಕೈಗಾರಿಕಾ ಕೇಂದ್ರ ಜನರಲ್ ಮ್ಯಾನೇಜರ್ ಡಿ ರಾಜೇಂದ್ರನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜನವರಿ മാസം 6-7 തീയതി ചൊവ്വ ബുധൻ തീയതി ഒരു ഭക്ഷ്യ സംസ്കരണവുമായിട്ട് ബന്ധപ്പെട്ട ഒരു 2 ദിവസത്തെ ശില്പശാല, ടെക്നോളജി ക്ലിനിക് ഫോർ ഫുഡ് പ്രോസസ്സിംഗ് ഇൻഡസ്ട്രീസ് എന്ന പേരിൽ നമ്മൾ ചെയ്യുന്നുണ്ട്. അത് സ്പീഡ്വേ ഇൻ പുതിയ ബസ് സ്റ്റാൻഡിന് സമീപമാണ്. 6-7 തീയതി ബഹുമാനപ്പെട്ട ജില്ലാ പഞ്ചായത്ത് പ്രസിഡന്റ് അഡ്വക്കേറ്റ് ശ്രീമതി PP ശ്യാമളാദേവിയാണ് ഉദ്ഘാടനം ചെയ്യുന്നത്. മുനിസിപ്പൽ ചെയർമാൻ അബ്ദുള്ള അബ്ദുള്ളയാണ് അധ്യക്ഷത വഹിക്കുന്നത്. ജില്ലാ കളക്ടർ, അതുപോലെ തന്നെ മുനിസിപ്പൽ കൗൺസിലർ, ചെറുകിട വ്യവസായ അസോസിയേഷൻ പ്രസിഡന്റ്, ലീഡ് ബാങ്ക് മാനേജർ എന്നിവരാണ് ഉദ്ഘാടന ചടങ്ങിൽ പങ്കെടുക്കുന്നത്. 6ರಂದು ಪೂರ್ವಾಹ್ನ 10 ಗಂಟೆಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ PP ಶ್ಯಾಮಲಾದೇವಿ ಕಾರ್ಯಾಗಾರದ ಉದ್ಘಾಟನೆ ನೆರವೇರಿಸಲಿದ್ದು, ಜಿಲ್ಲಾಧಿಕಾರಿ ಸಹಿತ ಪ್ರಮುಖರು ಭಾಗವಹಿಸುವರು. ಬಳಿಕ ತಜ್ಞ ವ್ಯಕ್ತಿಗಳು, ವಿಜ್ಞಾನಿಗಳು ತರಗತಿ ನಡೆಸಲಿರುವರು. 7ರಂದು ಪೂರ್ವಾಹ್ನ ಆಹಾರ ಸುರಕ್ಷಾ ಕಾನೂನು ಹಾಗೂ ಕ್ರಮಗಳು ಎಂಬ ವಿಷಯದಲ್ಲಿ ಪ್ರಖ್ಯಾತ ಅಂತಾರಾಷ್ಟ್ರೀಯ ತರಬೇತುದಾರೆ ಡಾಕ್ಟರ್ N ಆನಂದವಲ್ಲಿ ತರಗತಿ ನಡೆಸಲಿದ್ದಾರೆ.
ಬಳಿಕ ಸಾಯಂಕಾಲದವರೆಗೆ ತರಗತಿ ಮುಂದುವರಿಯಲಿದೆ. ಆಸಕ್ತರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಥವಾ ತಾಲೂಕು ಕೈಗಾರಿಕಾ ಕೇಂದ್ರವನ್ನು ಸಂಪರ್ಕಿಸಲು ಕೋರಲಾಗಿದೆ. ಸಂಪರ್ಕದ ದೂರವಾಣಿ ಸಂಖ್ಯೆ ಈ ರೀತಿ ಇದೆ: 0499425600. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0499425600. ಸುದ್ದಿಗೋಷ್ಠಿಯಲ್ಲಿ ಕೈಗಾರಿಕಾ ಕೇಂದ್ರ ಮ್ಯಾನೇಜರ್ ಆದ ಟಿ ದಿನೇಶನ್, ಸ್ಯಾಮ್ಯುಯಲ್ ಮ್ಯಾಥ್ಯೂ ಮೊದಲಾದವರು ಉಪಸ್ಥಿತರಿದ್ದರು. ಮತ್ತೊಂದು ನವವರ್ಷದ ನಿರೀಕ್ಷೆ ಹೊಂಗಿರಣ ಮೂಡಿ ಬಂದಿದೆ. ತೇಲಿ ಹೋದ ವರ್ಷದೆಡೆಗೆ ಹಿನ್ನೋಟ ಹರಿಸಿದಾಗ ಎಲ್ಲೋ ಒಂದಿಷ್ಟು ನಲಿವು, ಅಲ್ಲಲ್ಲಿ ಒಂದಷ್ಟು ನೋವು ಹಾಗಿದ್ದು ಅನುಭವದಿಂದ ಸಹನೆ ಶಕ್ತಿಯನ್ನು ಹೊಂದಿ ಮುಂದಡಿ ಇಡಬೇಕಾದ ಶುಭ ವೇಳೆ ಇದು. 2014 ಕಾಲಗರ್ಭದಲ್ಲಿ ಸೇರಿದೆ. 2015 ಬಾಗಿಲ ಬಳಿ ಬಂದು ನಿಂತಿದೆ. ಸರಿದು ಹೋದ ವರ್ಷದ ಜಿಲ್ಲೆಯ ಪಾಲಿನ ಒಂದು ಪಕ್ಷಿ ನೋಟ. ಲೋಕಸಭಾ ಚುನಾವಣೆಯ ಗುಂಗಿನಲ್ಲಿ 2014 ಜನ್ಮವೆತ್ತಿತ್ತು. ದೇಶವನ್ನಾಳಲಿರುವ ಹೊಸ ಸರ್ಕಾರ, ಅಲ್ಲಿನ ಪ್ರಾತಿನಿಧ್ಯಕ್ಕಾಗಿ ಇತ್ತ ಕಾಸರಗೋಡಿನಲ್ಲೂ ರಾಜಕೀಯ ಹಣಾಹಣಿ. 14ರ ಆರಂಭದಲ್ಲೇ ಇದರ ಮಾತುಕತೆ ತಯಾರಿ ಆರಂಭವಾಗಿತ್ತು. ವಾಡಿಕೆ ಎಂಬಂತೆ ಜಿಲ್ಲೆಯ ಮಟ್ಟಿಗೆ ಮರಾಠಿ ಸಮಸ್ಯೆ, ಅಡಿಕೆ ನಿಷೇಧ, ಎಂಡೋಸಲ್ಫಾನ್, ಕೃಷಿ ಸಮಸ್ಯೆ, ಹೋರಾಟ, ರಾಜಕೀಯ ಮತೀಯ ಗಲಭೆಗಳೇ ಮುಖ್ಯ ವಿಷಯವಾಗಿದ್ದವು. 1984ರ ಮೇ 24ರಂದು ಮೈತಳೆದ ಜಿಲ್ಲೆಗೆ 2014ಕ್ಕೆ 30ರ ತಾರುಣ್ಯ, 30ರ ಕೊಡುಗೆ ಎಂಬಂತೆ ಅನೇಕ ವರ್ಷಗಳ ನಿರಂತರ ಬೇಡಿಕೆ ಫಲವಾಗಿ ಜಿಲ್ಲೆಯಲ್ಲಿ ಮಂಜೇಶ್ವರ ಹಾಗೂ ವೆಳ್ಳರಿಕುಂಡು ಎಂಬೆರಡು ತಾಲೂಕುಗಳು ಸಾಕಾರವಾದವು. ಜಿಲ್ಲೆಯ ಗರಿಮೆ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಎನಿಸಿದೆ. ಹೊಸದುರ್ಗ ತಾಲೂಕಿನ 15ರಷ್ಟು ಸರ್ಕಾರಿ ಕಚೇರಿಗಳನ್ನು ಏಕಛತ್ರಿಯಡಿಗೆ ತಂದು ಕಾಞಂಗಾಡಿನಲ್ಲಿ ಮಿನಿ ಸಿವಿಲ್ ಸ್ಟೇಷನ್ ಸಾಕಾರವಾದದ್ದು ವರ್ಷಾಂತ್ಯದಲ್ಲಿ. ರಾಜ್ಯ ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ದಿನಗಳ ಹಿಂದಷ್ಟೇ ಉದ್ಘಾಟನೆ ನೆರವೇರಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯ ಮಣ್ಣಿಗೆ ರಾಷ್ಟ್ರಪತಿಯೋರ್ವರು ಕಾಲಿರಿಸಿದ ಇತಿಹಾಸಕ್ಕೂ 2014 ಸಾಕ್ಷಿಯಾಯಿತು. ಪೆರಿಯಾದಲ್ಲಿ ಕಾರ್ಯಾಚರಿಸುವ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಪ್ರಥಮ ಬ್ಯಾಚ್ ವಿದ್ಯಾರ್ಥಿಗಳ ಬಿರುದುದಾನ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಅವರು ಮಂಗಳೂರಿನಿಂದ ರಾಜ ರಸ್ತೆಯಲ್ಲಿ ಕಾರು ಮಾರ್ಗ ಮೂಲಕವೇ ಪೆರಿಯಾಕ್ಕೆ ತಲುಪಿ ಮರಳಿದ್ದಾರೆ. ಹಾಗೆ ಕಾಸರಗೋಡಿಗರು ರಾಷ್ಟ್ರದ ಪ್ರಥಮ ಪ್ರಜೆಯನ್ನು ಕಣ್ಣಾರೆ ಕಾಣುವಂತಾದರು. ಪ್ರಭಾಕರನ್ ಆಯೋಗವು ಜಿಲ್ಲೆಯ ಸಮಗ್ರಾಭಿವೃದ್ಧಿಗೆ 11,123 ಕೋಟಿ ರೂಪಾಯಿಗಳ ಸಮಗ್ರ ವರದಿ ಶಿಫಾರಸುಗೈದಿದ್ದು, ಅದನ್ನು ಆದ್ಯತಾನುಸಾರ ಕಾರ್ಯಗತಗೊಳಿಸುವುದಾಗಿ ಸರ್ಕಾರ ಘೋಷಿಸಿದರೂ ಕಳೆದ ವರ್ಷ ಯಾವುದೇ ಪೂರಕ ನಿಲುವು ಈ ವಿಷಯದಲ್ಲಿ ಸರ್ಕಾರದಿಂದ ಬಂದಿಲ್ಲ. ಭೂರಹಿತರಿಲ್ಲದ ಕೇರಳ ಯೋಜನೆಯಲ್ಲಿ ಒಳಪಡಿಸಿ ಜಿಲ್ಲೆಯಲ್ಲಿ 10,271 ಮಂದಿಗೆ ಹಕ್ಕುಪತ್ರ ವಿತರಿಸಿರುವುದು ಸರ್ಕಾರದ ದಯಾ ಕೊಡುಗೆ ಎನ್ನಲೇಬೇಕು. ಎಂಡೋಸಲ್ಫಾನ್ ಎಂಬುದು ಜಿಲ್ಲೆಯ ಆಡು ಶಬ್ದವಾಗಿ ಮಾರ್ಪಟ್ಟಿದೆ. ಎಂಡೋ ಸಂತ್ರಸ್ತರ ಸಮಸ್ಯೆ 2014ರಲ್ಲೂ ಮುಕ್ತವಾಗಿಲ್ಲ. ಅವರಿಗಾಗಿ ಸರ್ಕಾರ ಘೋಷಿಸಿದ ಯೋಜನೆಗಳೆಲ್ಲವೂ ಇನ್ನೂ ಘೋಷಣೆಯಲ್ಲೇ ಉಳಿದಿವೆ. ಕಾಸರಗೋಡಿನ ಉಕ್ಕಿನಡಕದಲ್ಲಿ ವೈದ್ಯಕೀಯ ಕಾಲೇಜಿಗೆ 2013ರಲ್ಲಿ ಶಂಕುಸ್ಥಾಪಿಸಿದ್ದ ಮುಖ್ಯಮಂತ್ರಿ ಚಾಂಡಿ ಅವರು 1 ವರ್ಷದೊಳಗೆ ಕಾಮಗಾರಿ ಪೂರ್ತಿಗೊಳಿಸಿ ಕಾರ್ಯಾರಂಭಿಸುವ ಘೋಷಣೆ ಹೊರಡಿಸಿದ್ದರು. ವರ್ಷ ದಾಟಿಯೂ ನಿರ್ಮಾಣ ಕೆಲಸ ಅರ್ಧದಲ್ಲೇ ಮಲಗಿದೆ. ಇದರ ವಿರುದ್ಧ ವಿವಿಧ ರೀತಿಯ ಹೋರಾಟ ಕಂಡ ವರ್ಷವಾಗಿ 2014 ಮಾರ್ಪಟ್ಟಿತು. ಸಂಸತ್ತು ಚುನಾವಣೆಯ ಭರಾಟೆ ಕಂಡ ವರ್ಷ. ಎಡ ಐಕ್ಯರಂಗ ಮಧ್ಯೆ ಕಾವೇರಿದ ಕಾದಾಟ. ಕೊನೆಗೆ ಕಾಸರಗೋಡಿನಿಂದ ಸಂಸತ್ ಸದಸ್ಯರಾಗಿ ಪಿ ಕರುಣಾಕರನ್ ಹ್ಯಾಟ್ರಿಕ್ ಜಯ ಸಾಧಿಸಿದರು. ಚುನಾವಣೆ ಪ್ರಚಾರಕ್ಕಾಗಿ ಹಾಲಿ ಪ್ರಧಾನಿ ಸಾಕ್ಷಾತ್ ನರೇಂದ್ರ ಮೋದಿ ಹಾಗೂ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿಯಂಥ ಘಟಾನುಘಟಿ ನಾಯಕರೇ ಕಾಸರಗೋಡಿಗೆ ತಲುಪಿದಾಗ ನಿಜಕ್ಕೂ ನಾವು ಅವಗಣಿತರಲ್ಲ ಎಂಬ ಭಾವನೆ ಈ ನಾಡಿನವರಿಗೆ ಮೂಡಿತು. NDA ಸರ್ಕಾರದ ಪ್ರಥಮ ರೈಲ್ವೆ ಮುಂಗಡ ಪತ್ರದಲ್ಲಿ ಕಾಸರಗೋಡು ಬೈಂದೂರು ಪ್ಯಾಸೆಂಜರ್ ಘೋಷಣೆಯಾಯಿತು.
ವನ್ಯಮೃಗ ಹಾವಳಿಯು ಮಲೆನಾಡು ಪ್ರದೇಶದಲ್ಲಿ ಕೃಷಿ ಭೂಮಿಯಲ್ಲಿ ಸೃಷ್ಟಿಸುವ ಆತಂಕ ಮುಂದುವರೆದಿದೆ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಪ್ರಕ್ರಿಯೆ ಶಾಪ ಮೋಕ್ಷವಿಲ್ಲದೆ ಮುಂದುವರೆದಿದೆ. ಸ್ಥಳ ಖರೀದಿ ವಿವಾದವೇ ಜಿಲ್ಲೆಯ ಪಾಲಿಗೆ ಹೆದ್ದಾರಿ ಅಭಿವೃದ್ಧಿಗೆ ತೊಡಕಾಗುತ್ತಿರುವುದಾಗಿದೆ. ರಾಜಕೀಯ ಮತೀಯ ಗಲಭೆ ಜಿಲ್ಲೆಯ ಪಾಲಿಗೆ ಶಾಪವೇ ಆಗಿದೆ. ಕುಂಬಳೆಯಲ್ಲಿ ರಾಜಕೀಯ ವೈರದ ಕಠಾರಿಯೇಟಿಗೆ ಸಿಪಿಎಂ ಕಾರ್ಯಕರ್ತ ಮುರಳಿ, ಪಾಣತ್ತೂರಿನಲ್ಲಿ ಸಿಪಿಎಂನ ಶರೀಫ್ ದಾರುಣ ಕೊಲೆಯಾದರೆ, ಈ ತಿಂಗಳ 22ರಂದು ಕಾಸರಗೋಡು ನಗರದಲ್ಲಿ ಸೈನುಲ್ ಆಬಿದ್ ಎಂಬ ಯುವಕ ಮತಾಂಧ ಕಿಡಿಗೇಡಿಗಳ ಕತ್ತಿಗೆ ಪ್ರಾಣ ತೆತ್ತಿದ್ದಾನೆ. ಇದಲ್ಲದೆ ಉಪ್ಪಳದ ಮುತ್ತಲೀಬ್, ಬಳಂತೋಡಿನ ಅರುಣ್ ಲಾಲ್ ಗೂಂಡಾ ತಂಡದ ತಲವಾರಿಗೆ ಬಲಿಯಾದರು. ಇನ್ನೂ ಅನೇಕ ಕೊಲೆ ತಾಂಡವವಾಡಿದೆ. ಪೆರ್ಲ ಬಳಿ ತಂದೆ ಸಹೋದರ ಸೇರಿ ಯುವಕನನ್ನು ಕೊಂದು ಬಾವಿಗೆಸೆದ ಪ್ರಕರಣ ದಿನಗಳ ಹಿಂದಷ್ಟೇ ಸಂಭವಿಸಿದೆ. ಹಾಗೆ ಕಾಲಗರ್ಭದಲ್ಲಿ ಸೇರುವಾಗಲೂ ಮರೆಯದ ಮಾಸದ ಅನೇಕ ಘಟನೆಗಳನ್ನು 2014 ಬಾಕಿ ಉಳಿಸಿದೆ. 2015 ಕಾಲಿರಿಸುವಾಗ ನಿರೀಕ್ಷೆ ಮಾತ್ರ ಬಾಕಿ. ಅಕ್ರಮ ಮರಳು ಸಹಿತ ವಾಹನವನ್ನು ವಶಪಡಿಸಲಾಗಿದ್ದು ಚಾಲಕನನ್ನು ಬಂಧಿಸಲಾಗಿದೆ. ಬದಿಯಡ್ಕ ಸಮೀಪದ ಕುಳದಪಾರೆ ನಿವಾಸಿ 38 ವರ್ಷ ಪ್ರಾಯದ ಪ್ರಶಾಂತ ಬಂಧಿತ. ಬುಧವಾರ ಬೆಳಿಗ್ಗೆ ಏತಡ್ಕ ಬಳಿ ಈತ ಟಿಪ್ಪರ್ ಲಾರಿಯಲ್ಲಿ ಮರಳು ಸಾಗಿಸುತ್ತಿದ್ದಾಗ ಮಾಹಿತಿ ಅರಿತ ಬದಿಯಡ್ಕ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಸಿಪಿಐಎಂನ ಹಿರಿಯ ನಾಯಕರಾಗಿದ್ದ BM ರಾಮಯ್ಯ ಶೆಟ್ಟಿ ಅವರ 12ನೇ ಸಂಸ್ಮರಣಾ ದಿನವನ್ನು ಗುರುವಾರ ಆಚರಿಸಲಾಗುವುದು. ಹೊಸಂಗಡಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಮಂಜೇಶ್ವರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದರು. ಗುರುವಾರ ಬೆಳಿಗ್ಗೆ ಹೊಸಬೆಟ್ಟು ರಾಮಯ್ಯ ಶೆಟ್ಟಿ ಸ್ಮೃತಿ ಮಂಟಪದಲ್ಲಿ ಪುಷ್ಪಾರ್ಚನೆ ರ್ಯಾಲಿ ನಡೆಯಲಿದೆ. ಬಳಿಕ ಹೊಸಂಗಡಿಪೇಟೆಯಲ್ಲಿ ನಡೆಯುವ ಸಾರ್ವಜನಿಕ ಸಭೆಯನ್ನು ಡಿವೈಎಫ್ಐ ರಾಜ್ಯ ಜತೆ ಕಾರ್ಯದರ್ಶಿ AM ಶಂಶೀರ್ ಉದ್ಘಾಟಿಸುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. ಅವರ ಸ್ಮೃತಿ ಮಂಟಪದಲ್ಲಿ ಜನವರಿ 1ರಂದು ಬೆಳಿಗ್ಗೆ 9 ಗಂಟೆಗೆ ಪುಷ್ಪಾರ್ಚನೆ, ನಂತರ 3:30ಕ್ಕೆ ಚೆಕ್ಪೋಸ್ಟ್ ಪರಿಸರದಿಂದ ಕೆಂಪು ಸಮವಸ್ತ್ರಧಾರಿಗಳ ವೆಲ್ ಮಾರ್ಚು, ಅದೇ ರೀತಿ ಬಹುಜನ ರ್ಯಾಲಿ, ಅದೇ ರೀತಿ ಸಾರ್ವಜನಿಕ ಸಭೆಯನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕ ಸಭೆಯನ್ನು ಡಿವೈಎಫ್ಐ ನೇತಾರರಾದ AN ಶಂಶೀರ್ ಉದ್ಘಾಟನೆ ಮಾಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಿಪಿಐಎಂನ ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಅಬ್ದುಲ್ ರಜಾಕ್ ಚಿಪ್ಪಾರು, ಅರವಿಂದಾಕ್ಷ, ಅಲಿ ಮುಟ್ಟಂ, ಫಾರೂಕ್ ಟಿ ಮೊದಲಾದವರು ಉಪಸ್ಥಿತರಿದ್ದರು. ಕಾಸರಗೋಡು ರಾಮದಾಸ ನಗರದ ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಅಯ್ಯಪ್ಪ ದೀಪೋತ್ಸವಕ್ಕೆ ಸಡಗರದ ಚಾಲನೆ ಲಭಿಸಿತು. ಬುಧವಾರ ಆರಂಭಗೊಂಡ ಉತ್ಸವದ ಅಂಗವಾಗಿ ಸಂಜೆ ಭಕ್ತರು ಹೊರೆಕಾಣಿಕೆಗಳೊಂದಿಗೆ ಮೆರವಣಿಗೆಯಾಗಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಉಗ್ರಾಣ ತುಂಬಿಸಿದರು. ಉದಯಗಿರಿಯ ಶ್ರೀ ವಿಷ್ಣುಮೂರ್ತಿ ಕ್ಷೇತ್ರದಿಂದ ಅಯ್ಯಪ್ಪ ಮಂದಿರಕ್ಕೆ ಮೆರವಣಿಗೆ ಸಾಗಿತು. ಬ್ಯಾಂಡ್ ಮೇಳ, ಚೆಂಡೆ, ಮುತ್ತುಕೊಡೆ ಮೆರವಣಿಗೆಗೆ ರಂಗು ತಂದವು. ಅಯ್ಯಪ್ಪನ ನಾಮಸ್ಮರಣೆಯೊಂದಿಗೆ ಭಕ್ತರು ತಾವು ತಂದಿದ್ದ ಫಲಗಳನ್ನು ಶ್ರೀ ಕ್ಷೇತ್ರಕ್ಕೆ ಕೊಂಡೊಯ್ದರು. ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಚಲಚಿತ್ರ ಹಿನ್ನೆಲೆ ಗಾಯಕರು, ಬೆಂಗಳೂರು. ಧಾರ್ಮಿಕ ಭಾಷಣ ಶ್ರೀ ವಿ ದಾಮೋದರ ಪಣಿಕರ್ ಬಾನ್ಯಂಗ. ರಾತ್ರಿ 8 ಗಂಟೆಗೆ ಶ್ರೀ ಮಣಿಕಂಠ ಬಾಲಗೋಕುಲ ಶಾಸ್ತಾನಗರ ಮತ್ತು ರಾಮದಾಸ್ ಬಾಲಗೋಕುಲ ಇವರ ವತಿಯಿಂದ ವೈವಿಧ್ಯಪೂರ್ಣ ನೃತ್ಯ ಕಾರ್ಯಕ್ರಮ. ಬಳಿಕ ಉಗ್ರಾಣ ತುಂಬಿಸಲಾಯಿತು. ತದನಂತರ ಮಂದಿರದಲ್ಲಿ ನಡೆದ ಧಾರ್ಮಿಕ ಸಭೆಯನ್ನು ಮದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾಧವ ಮಾಸ್ಟರ್ ಉದ್ಘಾಟಿಸಿದರು. ಶನಿವಾರ ಉತ್ಸವ ಮುಕ್ತಾಯವಾಗಲಿದ್ದು ಎಲ್ಲ ದಿನಗಳಲ್ಲೂ ವಿಶೇಷ ವೈದಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಜತೆಗೆ ಮಂದಿರದ ಸುವರ್ಣ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ಭೂಮಿಗೀತಂ ವೆಲ್ಫೇರ್ ಅಸೋಸಿಯೇಷನ್ನ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮುಷ್ಕರ ನಡೆಸಲಾಯಿತು. ಭೂರಹಿತ ಕೇರಳ ಯೋಜನೆಯಲ್ಲಿ ಬಡವರಿಗೆ ವಾಸಯೋಗ್ಯವಲ್ಲದ ಭೂಮಿ ನೀಡಿರುವುದನ್ನು ಹಾಗೂ ಕಡಲ ಮಕ್ಕಳೆನಿಸಿರುವ ಮೀನು ಕಾರ್ಮಿಕರಿಗೆ ಸಮುದ್ರ ತೀರದಿಂದ ಅದೆಷ್ಟೋ ಕಿಲೋಮೀಟರ್ ದೂರದಲ್ಲಿ ಸ್ಥಳ ಒದಗಿಸಿರುವುದನ್ನು ಪ್ರತಿಭಟಿಸಿ ಮುಷ್ಕರ ನಡೆಸಲಾಗಿದೆ. ವಿವಿಧ ಪಕ್ಷ ಸಾಮಾಜಿಕ ಮುಖಂಡರಾದ CH ಕುഞ്ഞമ്പು, ಕೆ ನೀಲಕಂಠನ್, ಕೆ ಶ್ರೀಕಾಂತ್, ಸುಬೈರ್ ಪಡ್ಪು, ಅಂಬಲತರೆ ಕುഞ്ഞിಕೃಷ್ಣನ್, ನಾರಾಯಣನ್ ಪೇರಿಯಾ ಮೊದಲಾದವರು ಪಾಲ್ಗೊಂಡರು. ಈಗ ಒಂದು ಸೂಚನೆ. ರೇಷನ್ ಕಾರ್ಡ್ ನವೀಕರಣಕ್ಕೆ ಅರ್ಜಿ ಫಾರಂಗಳು ಗುರುವಾರದಿಂದ 17ರ ತನಕ ಆಯಾ ರೇಷನ್ ಅಂಗಡಿಗಳಲ್ಲಿ ಲಭಿಸಲಿದೆ. ಅರ್ಜಿಗಳನ್ನು ಭರ್ತಿಗೊಳಿಸಿ ದಾಖಲೆಗಳ ಸಹಿತ ಆಯಾ ರೇಷನ್ ಅಂಗಡಿಗಳಲ್ಲಿ ನಿಗದಿತ ದಿನಗಳಲ್ಲಿ ನಡೆಯುವ ಭಾವಚಿತ್ರ ತೆಗೆಯುವ ಶಿಬಿರಗಳಲ್ಲಿ ಅರ್ಜಿಗಳನ್ನು ಹಾಜರುಪಡಿಸಬೇಕಿದ್ದು, ಅದಕ್ಕಾಗಿ ಮನೆಯ ಹಿರಿಯ ಮಹಿಳೆ ಭಾವಚಿತ್ರ ತೆಗೆಯಲು ತೆರಳಬೇಕು ಹಾಗೂ ಇದಕ್ಕಿರುವ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ.
ಕಣ್ಣೂರು ವಿಶ್ವವಿದ್ಯಾನಿಲಯ ಯೂನಿಯನ್ನ ಕ್ರಿಸ್ಮಸ್ ಹೊಸ ವರ್ಷಾಚರಣೆಯು ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ನಡೆಯಿತು. ಬುಧವಾರ ಜರುಗಿದ ಆಚರಣೆ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಅತ್ಯುತ್ಸಾಹದಿಂದ ಭಾಗವಹಿಸಿದರು. ಪೂರ್ವಾಹ್ನ ಕಾಲೇಜು ಆವರಣದಲ್ಲಿ ಜರುಗಿದ ಸಮಾರಂಭದಲ್ಲಿ ಆಚರಣೆ ಕಾರ್ಯಕ್ರಮವನ್ನು ಬರಹಗಾರ VS ಅನಿಲ್ ಕುಮಾರ್ ಉದ್ಘಾಟಿಸಿದರು. ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ KP ಅಜಯ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಸಂಘಟನಾ ಸಮಿತಿ ಸಂಚಾಲಕ PM ಸಲೀಂ, ಕಾಲೇಜು ಯೂನಿಯನ್ ಅಧ್ಯಕ್ಷ PK ರಾಜೇಶ್, SFI ಜಿಲ್ಲಾಧ್ಯಕ್ಷ AV ಶಿವಪ್ರಸಾದ್, ನಿಸಾರ್, ಅವಿನ್, ಸಾದಿಕ್, ಖದೀಜತ್, ಸುಹೇಲ್ ಮೊದಲಾದವರು ಮಾತನಾಡಿದರು. ಬಳಿಕ ವಿವಿಧ ಕಾರ್ಯಕ್ರಮಗಳು ನಡೆದವು. ಇದಕ್ಕೂ ಮೊದಲು ನಡೆದ ಸಾಂಸ್ಕೃತಿಕ ಮೆರವಣಿಗೆಯು ವೈವಿಧ್ಯದಿಂದ ಕೂಡಿ ಗಮನ ಸೆಳೆಯಿತು. ಲಾರಿ ಡಿಕ್ಕಿ ಹೊಡೆದು ಗಂಭೀರ ಸ್ಥಿತಿಯಲ್ಲಿದ್ದ ಯುವಕ ಮೃತಪಟ್ಟಿದ್ದಾನೆ. ಪಳ್ಳಿಕೆರೆ ನಿವಾಸಿ 18 ಹರೆಯದ ಅಲ್ತಾಫ್ ಮೃತ ದುರ್ದೈವಿ. ಈತ ಪಳ್ಳಿಕೆರೆ ಇಸ್ಲಾಮಿಕ್ ಶಾಲೆಯ +2 ವಿದ್ಯಾರ್ಥಿಯಾಗಿದ್ದನು. ಕಳೆದ ಡಿಸೆಂಬರ್ 23ರಂದು ಮನೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ರಸ್ತೆ ದಾಟುವ ಸಂದರ್ಭದಲ್ಲಿ ಲಾರಿ ಡಿಕ್ಕಿ ಹೊಡೆದು ಗಂಭೀರ ಗಾಯಗೊಂಡಿದ್ದನು. ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೂ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾನೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಿರೀಕ್ಷೆಯ ಹೊಂಗಿರಣ ಸೂಸಿ ನವವರ್ಷ. ಅಭಿವೃದ್ಧಿ, ಅಭಿಮಾನದ ಸಿಂಚನ, ಅವಗಣನೆ, ಅಪಮಾನದ ಕೋಡಿ ಹರಿಸಿ ಸಾಗಿ ಹೋದ 2014 ಒಂದು ಪಕ್ಷಿನೋಟ. ಆಬಿದ್ ಹತ್ಯೆ, ಪೊಲೀಸ್ ಸರ್ಜನ್ರಿಂದ ವೈಜ್ಞಾನಿಕ ತಪಾಸಣೆ, ಹತ್ಯೆಗೆ 3 ವಿಧದ ಕತ್ತಿ ಬಳಕೆ. ಮಂಜೇಶ್ವರದಲ್ಲಿ ರಾಷ್ಟ್ರೀಯ ಕಬಡ್ಡಿ ಸಮಾರೋಪ, ಪುರುಷ ಮಹಿಳಾ ವಿಭಾಗದಲ್ಲಿ ದೆಹಲಿ ಹರಿಯಾಣಕ್ಕೆ ಪಟ್ಟ. ಆಹಾರ ಸಂಸ್ಕರಣೆ ಬಗ್ಗೆ ದ್ವಿದಿನ ತರಬೇತಿ 6-7ರಂದು ಮುಕ್ತ ಪ್ರವೇಶ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.